ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವಾಗ ಒಂದು ಫಂಕ್ಷನ್ಗೆ ಹೊರಟಿದ್ದೀವಿ. ಒಂದು ನಾಮಕರಣ ಇತ್ತು, ಹಾಗಾಗಿ ರೆಡಿಯಾಗಿ ಹೊರಟಿದ್ದೀವಿ. ಪಾಪು ಕೂಡ ರೆಡಿಯಾಗಿದ್ದಾಳೆ. ಒಂದು ಕಾಫಿ ಕುಡಿತಾ ಇದ್ದಾರೆ ನನ್ನ ಹಸ್ಬೆಂಡ್ ತೋಟದಿಂದ ಬಂದು. ಸೊ ಅದಾದ ನಂತರ ಹೊರಡೋದು. ಆ್ಯಂಡ್ ಬನ್ನಿ, ಇವತ್ತಿನ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ನೋಡೋಣ ಅಲ್ಲಿ ಹೋದ ನಂತರ ವೀಡಿಯೋ ಮಾಡ್ತಾನೋ ಇಲ್ಲವೋ ಗೊತ್ತಿಲ್ಲ, ಬಟ್ ಬಂದ ನಂತರ ಮತ್ತೆ ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಏನಕ್ಕೂ ಇರಲಿ ಅಂತ ವೀಡಿಯೋ ಶುರು ಮಾಡಿಕೊಂಡೆ. ಆ್ಯಂಡ್ ನನ್ನ ಸ್ಯಾರಿ ನೋಡಿ ಈ ಥರ ಇದೆ, ಒಂಥರ ಸ್ಕೈ ಬ್ಲೂ ವಿತ್ ರಾಯಲ್ ಬ್ಲೂ ಬ್ಲೌಸ್ ಹಾಕ್ಕೊಂಡಿದ್ದೀನಿ. ಇದು ರೆಡಿಮೇಡ್ ಬ್ಲೌಸು, ಮೀಶೋಯಿಂದ ತೊಗೊಂಡು ಬಂದಿದ್ದು. ತುಂಬ ಚೆನ್ನಾಗಿದೆ. ಎಲ್ಲದಕ್ಕೂ ಆಲ್ಮೋಸ್ಟ್ ನನ್ನ ಹತ್ರ ಒಂದು 3-4 ಸಾರಿಗೆ ಮ್ಯಾಚ್ ಆಗಿಬಿಡುತ್ತೆ ಹಾಗೆ. ಆ್ಯಂಡ್ ತುಂಬ ಚೆನ್ನಾಗಿದೆ ಈ ಸ್ಯಾರಿ ಕಲರು. ನಾನು ಸೀಮಂತ ಟೈಮಲ್ಲಿ ತೊಗೊಂಡಿದ್ದೆ ಆ್ಯಕ್ಚುಲಿ. ಆವಾಗ ಉಟ್ಕೊಳ್ಳೋಕ್ಕಾಗಿರಲಿಲ್ಲ. ಸೊ ಇವಾಗ ಉಟ್ಕೊಂಡಿದ್ದೀನಿ. ಇವಾಗಲ್ಲ, ಯಾಕೆಂದರೆ ಚಾನ್ಸಲ್ಲಿ ಉಟ್ಕೊಂಡಿದ್ದೆ. ಚೆನ್ನಾಗಿದೆ. ಪಾಪು ಕೂಡ ಬಂದು ನೋಡಿ, ನನಗೊಂದು ರಾಶಿ ಬಟ್ಟೆ ಇದೆ ಮಡ್ಚಕ್ಕಿನ್ನ ಮಡ್ಚಿಲ್ಲ, ಹಂಗೆ ಬಕೆಟಲ್ಲಿದೆ. ಹೊರಟೋದ್ರಲ್ಲೇ ಆಯಿತು. ಫ್ರೆಂಡ್ಸ್, ಹಾಗೆ ಎಲ್ಲಾದರೂ ಹೊರಗಡೆ ಹೋಗಬೇಕು ಅಂತಂದರೆ ನಾವು ಚೆನ್ನಾಗಿ ರೆಡಿಯಾಗಿರ್ತೀವಲ್ವ. ಎಸ್ಪೆಷಲಿ ಈ ಥರ ಫಂಕ್ಷನ್ಸ್ಗೆಲ್ಲ ಹೋಗೋದಾದರೆ ಈ ಥರ ಏನಾದರೂ ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಳ್ದೆ ಹೊರಡೋದೇ ಇಲ್ಲ. ಒಂದು ಸ್ವಲ್ಪ ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡಿಕೊಂಡು ಇವಾಗ ಹೊರಟ್ವಿ. ಅತ್ತೆ ಮತ್ತು ನಾವು ಹೊರಟ್ವಿ ಇವಾಗ. ಆ್ಯಂಡ್ ಬನ್ನಿ, ಸ್ವಲ್ಪ ನಾವು ಹೊರಡ್ಬೇಕಂದ್ರೇ 11 ಗಂಟೆ ಆಗಿತ್ತು, 10:45 11 ಗಂಟೆ ಹಂಗೆ. ನಾಮಕರಣ ಇದ್ದಿದ್ದು ಬಂದು ಪುತ್ತೂರು ಹತ್ರನೇ. ಸೊ ಹಾಗಾಗಿ ತುಂಬ ದೂರ ಏನೂ ಆಗಲ್ಲ ಅಂತ ಹೇಳಿಬಿಟ್ಟು 11 ಗಂಟೆ ಆಗಿಬಿಟ್ಟಿತ್ತು. ಹಸ್ಬೆಂಡ್ ತೋಟದಿಂದ ಬಂದು ಅವರಿಗೆಲ್ಲ ಕೆಲಸ ಹೇಳಿ ಅದೆಲ್ಲ ಆಗಿ ಬರೋವಷ್ಟರಲ್ಲೇ ಮತ್ತೆ ಒಂದು ಕಾಫಿ ಎಲ್ಲ ಕುಡ್ಕೊಂಡು ಅವರು ಕೂಡ ಹೊರಟರು. ಸೊ ಹೊರಟಿಲ್ಲಿ ನೋಡಿ, ದಾರಿ ಮಧ್ಯೆ ಬರ್ತಾ ಇಲ್ಲೊಂದು ಸ್ವಲ್ಪ ವೆಯ್ಟಿಂಗ್ ಇದೆ. ಇಲ್ಲಿ ರೋಡ್ ಸೈಡಲ್ಲಿರುವಂಥ ಮರದ ಗೆಲ್ಲೆಲ್ಲ ಕಡಿತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಕರೆಂಟ್ ಕಂಬ ಲೈನ್ಗೆ ಟಚ್ ಆಗ್ತಾ ಇದೆ ಅಂತ ಹೇಳಿ. ಹಾಗೆ ಅಲ್ಲೇ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಫಂಕ್ಷನ್ಗೆ ಹೋದ್ವಿ. ಫಂಕ್ಷನಲ್ಲೇನು ಶೂಟ್ ಮಾಡ್ಕೊಂಡಿಲ್ಲ ನಾನು. ಫಂಕ್ಷನ್ ಎಲ್ಲ ಮುಗಿಸಿ ಮತ್ತೆ ರಿಟರ್ನ್ ಮನೆಗೆ ಬಂದ್ವಿ. ಮತ್ತೆ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಹಾಗೆ ಇವಾಗ ಫಂಕ್ಷನಿಂದ ಬಂದಿದ್ದೆಲ್ಲ ಆಯಿತು. ತುಂಬ ಹೊತ್ತಾಯಿತು ಫಂಕ್ಷನಿಂದ ಬಂದು. ಇವಾಗ ಇಲ್ಲಿ ಒಂದು ಸ್ವಲ್ಪ ಕೆಲಸ ಇದೆ. ನಾಳೆ ಎಲ್ಲ ನಾಡಿದ್ದಿಗೆ ಒಂದು ಆರ್ಡರ್ ಇತ್ತು. ಆರ್ಡರ್ ತೊಗೊಂಡು ಹೋಗೋಕ್ಕೆ ಬರ್ತಿದ್ದಾರೆ, ಪೆಪ್ಪರ್ ಪ್ಲ್ಯಾಂಟ್ಸ್ದು. ಸೊ ಹಾಗಾಗಿ ಎಲ್ಲ ಸ್ವಲ್ಪ ರೆಡಿ ಮಾಡ್ತಾಯಿದ್ದಾರೆ ಅವರು ಹಸ್ಬೆಂಡು. ಇಲ್ಲಿ ಪ್ಲ್ಯಾಂಟ್ಸನ್ನು ಪಿಕ್ ಮಾಡ್ತಾಯಿದ್ದಾರೆ, ಅದನ್ನೆಲ್ಲಿ ತಂದಿಡೋಣ ಅಂತ ಹೇಳಿ. ಸೊ ದ್ಯಾಟ್ ಅಲ್ಲಿ ಸ್ವಲ್ಪ ಜಾಗ ಇಲ್ಲ ಅಲ್ಲಿ ಕಂಜಿಟ್ಟು, ಹಾಗಾಗಿ ಇಲ್ಲಿ ಇಡ್ತಾ ಇದ್ದೀವಿ. ನಾನು ಮತ್ತೆ ಸೇರಿಕೊಂಡು ಸ್ವಲ್ಪ ಲೇಟ್ ಆಯ್ತಲ್ವ, ಇನ್ನು ಬೇಗ ಬೇಗ ಕೆಲಸ ಮುಗಿಸೋಣ ಅಂತ. ಪಾಪು ಅಜ್ಜಿ ಜೊತೆ ಆಟ ಆಡ್ತಾ ಇದ್ದಾಳೆ. ಹಾಗಾಗಿ ಇವಾಗ ಈ ಕೆಲಸ ಮಾಡೋಣ ಬನ್ನಿ. ಆಮೇಲೆ ನಾನು ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಅವರು ಇಲ್ಲಿ ನೋಡಿ ಚೆನ್ನಾಗಿ ಬಂದಿರೋ ಪ್ಲ್ಯಾಂಟ್ಸನ್ನು ಪಿಕ್ ಮಾಡ್ತಾ ಇದ್ದಾರೆ. ಅಲ್ಲಿ ನೋಡಿ ಫುಲ್ಲು ಗೊಬ್ಬರ ಅದು ಇದೆಲ್ಲ ಬಂದಿದೆ. ಹಾಗಾಗಿ ಅಲ್ಲಿ ಗಾಡಿ ನಿಲ್ಸೋಕ್ಕಾಗಲ್ಲ. ಹಾಗಾಗಿ ಇಲ್ಲಿ ತಂದು ಸ್ವಲ್ಪ ಮಳೆ ನೀರು ಬೀಳದೇ ಇರೋ ಥರ ಇಡಬೇಕಲ್ವ, ಅದಕ್ಕೋಸ್ಕರ ಇಲ್ಲಿ ಸನ್ಶೇಡ್ ಇದೆಯಲ್ವ ಅದರ ಅಡಿಯಲ್ಲಿ ಇಡ್ತಾ ಇದ್ದೀವಿ. ಆ್ಯಂಡ್ ಒಬ್ಬರೇ ತಂದು ಇಡೋದಂದರೆ ಟೈಮ್ ಜಾಸ್ತಿ ಬೇಕು, ಅದಕ್ಕೋಸ್ಕರ ಇವರು ಸೇರಿಕೊಂಡು ಇವಾಗ ಈ ಕೆಲಸನ ಬೇಗ ಬೇಗ ಮಾಡೋಣ ಬನ್ನಿ. ಫಂಕ್ಷನಿಂದ ಬರ್ತಾ ಪಾಪು ಚೆನ್ನಾಗಿ ನಿದ್ದೆ ಮಾಡಿದ್ಲು. ಸೊ ಅವಳನ್ನು ಹಂಗೆ ಕರ್ಕೊಂಡು ಬಂದು ಮಲಗಿಸಿದ್ದೆ. ಅವಳು ಕೂಡ ಚೆನ್ನಾಗಿ ನಿದ್ದೆ ಆಗಿ ಇವಾಗ ತಾನೇ ಎದ್ದಿದ್ಲು. ಸರಿ, ಇನ್ನು ಆಟ ಆಡ್ಕೊಂಡಿರ್ತಾಳೆ ಅಲ್ವಾ ಅಂತ ಹೇಳಿ ಸ್ವಲ್ಪ ಪೆಪ್ಪರ್ ಪ್ಲ್ಯಾಂಟ್ಸ್ ಎಲ್ಲ ಸ್ವಲ್ಪ ಕೌಂಟ್ ಮಾಡಿ ಇಡೋದೆಲ್ಲ ಕೆಲಸ ಇತ್ತು. ಸೊ ಅದನ್ನು ಮಾಡೋಣ ಅಂತ ಬಂದಿದ್ದೀನಿ. ಹಾಗೆ ಫಂಕ್ಷನಿಂದ ಬಂದು ಪಾಪು ಕೂಡ ಚೆನ್ನಾಗಿ ನಿದ್ದೆ ಮಾಡಿದ್ಲು. ನಾವು ಬರಬೇಕಾದ್ರೇ 4 ಗಂಟೆ ಹತ್ರ ಆಗಿಬಿಟ್ಟಿತ್ತು. ಸೊ ಹಾಗೆ ಅವಳು ನಿದ್ದೆಯಿಂದ ಎದ್ದು ಇವಾಗ ಬಂದಿದ್ಲು. ಸರಿ ಅಂತ ಅವಳಿಗೆ ನಾನು ತಿಂಡಿಗೆ ಅಂತ ಬೆಳಗ್ಗೆನೇ ದೋಸೆ ಎಲ್ಲ ರುಬ್ಬಿಟ್ಟಿದ್ದೆ, ನೀರು ದೋಸೆಗೆ. ಅದಕ್ಕೊಂದು ಸ್ವಲ್ಪ ಕ್ಯಾರೆಟು, ಒಂದು ಸ್ವಲ್ಪ ಈರುಳ್ಳಿ ಹಾಕಿ ಕ್ಯಾರೆಟ್ ದೋಸೆ ಥರ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಕ್ಯಾರೆಟು, ಒಂಚೂರು ಈರುಳ್ಳಿ, ಒಂಚೂರು ಕೊತ್ತಂಬರಿ ಸೊಪ್ಪು ಇದಿಷ್ಟು ಹಾಕ್ಕೊಂಡು ನಾರ್ಮಲ್ ನೀರು ದೋಸೆ ಏನಿದೆ ಅದರ ಹಿಟ್ಟನ್ನು ಹಾಕಿದ್ರೆ ಆಯಿತು. ಉಪ್ಪು ನೀವು ಆಲ್ರೆಡಿ ಹಾಕಿರ್ತೀರಲ್ವ ದೋಸೆ ಹಿಟ್ಟಿಗೆ. ಇದು ಚಿಕ್ಕವ್ರಿಗೆ ಅಂತಲ್ಲ, ದೊಡ್ಡವ್ರಿಗೆ ಎಲ್ಲರಿಗೂ ಚೆನ್ನಾಗಿರುತ್ತೆ. ಈ ಥರ ಪ್ಲೇನ್ ದೋಸೆ ತಿನ್ನೋದಕ್ಕಿಂತ ಈ ಥರ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಆ್ಯಂಡ್ ತರಕಾರಿ ಕೂಡ ಹೋದಂಗೆ ಆಗುತ್ತೆ, ಸ್ವಲ್ಪ ಹೆಲ್ದಿಯಾಗಿ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ಹಾಗೆ ಅವಳಿಗೆ ಒಂದು ದೋಸೆ ಹಾಕ್ಕೊಟ್ಟೆ. ತುಂಬ ಚೆನ್ನಾಗಾಗುತ್ತೆ ಈ ಥರ ದೋಸೆ ಮಾಡಿಕೊಂಡ್ರೆ, ತುಂಬಾ ಈಸಿ ಆಗುತ್ತೆ. ಒಂದು ಸ್ವಲ್ಪ ಕ್ಯಾರೆಟ್ ತುರಿ ಹಾಕ್ಕೊಂಡ್ರೆ ಆಯಿತು, ಇಲ್ಲ ಈರುಳ್ಳಿ ಏನು ಬೇಕಾದರೂ ಹಾಕ್ಕೊಬೋದು. ನೀವು ಬೀಟ್ರೂಟ್ ಆದರೂ ಹಾಕ್ಕೊಬೋದು. ರೆಡ್ ಕಲರ್ ದೋಸೆ ಆಗುತ್ತೆ ಅವಾಗ. ಈ ಥರ ತುಂಬ ಸಿಂಪಲ್ಲಾಗಿ ಒಂದು ಸ್ವಲ್ಪ ಟೇಸ್ಟ್ ಕೂಡ ಚೇಂಜ್ ಇರುತ್ತೆ ಅಲ್ವಾ, ಹಾಗಾಗಿ ಈ ಥರ ದೋಸೆ ಮಾಡಿಕೊಟ್ಟೆ. ಅವಳಿಗೂ ಕೂಡ ದೋಸೆ ಎಲ್ಲ ತಿನ್ನಿಸ್ದೆ. ಆ್ಯಂಡ್ ಗಿಡ ಎಲ್ಲ ಎತ್ತಿಟ್ಟಿದ್ದು ಕೂಡ ಕೆಲಸ ಆಯಿತು. ಅದಾಗಿ ಇವಾಗ ಅವಳಿಗೆ ದೋಸೆ ಮಾಡಿಕೊಡ್ತಾ ಇದ್ದೀನಿ. ಆ್ಯಂಡ್ ಅವಳು ಆವಾಗಲೇ ಚೆನ್ನಾಗಿ ನಿದ್ದೆ ಮಾಡಿದ್ಲು ಅಲ್ವಾ, ಆವಾಗಲೇ ಎದ್ದ ತಕ್ಷಣ ಏನೂ ತಿನ್ನಲ್ಲ ಅಂತ ಹೇಳಿ ನಾನು ಸ್ವಲ್ಪ ಲೇಟಾಗೆ ಕೊಟ್ಟೆ ಇವತ್ತು. ಅದೆಲ್ಲ ಆಗಿ ಮತ್ತೆ ಒಂದು 7 ಗಂಟೆಗೆ ನಾವು ಸೀರೀಸ್ ನೋಡೋಣ ಅಂತ ಹೊರಟಿದ್ವಿ. ಸೊ ಹಾಗೆ ಇವಾಗ ಒಂದು ಸ್ವಲ್ಪ ಜೋಳ ಇತ್ತು, ಅದನ್ನು ತಿಂದ್ಕೊಂಡು ಸೀರೀಸ್ ನೋಡ್ತಾ ಇದ್ದೀವಿ. ಆ್ಯಂಡ್ ಪಾಪು ಕೂಡ ಒಂದು ಸ್ವಲ್ಪ ಸ್ವೀಟ್ ಕಾರ್ನನ್ನು ಬೇಯಿಸಿ ಕೊಟ್ಟಿದ್ದೀನಿ, ಅದನ್ನು ತಿಂತಾ ಇದ್ದಾಳೆ. ಆ್ಯಂಡ್ ಅವಳಿಗೆ ಸ್ವೀಟ್ ಕಾರ್ನ್ ಇಷ್ಟ ಆಗುತ್ತೆ, ಬಟ್ ಚಿಕ್ಕ ಮಕ್ಕಳಿಗೆ ಅಷ್ಟು ಜೋಳ ಅಷ್ಟು ಈಸಿಯಾಗಿ ಜೀರ್ಣ ಆಗಲ್ಲ, ಹಾಗೆ ಅಷ್ಟೇ. ಅದು ಆದ ನಂತರ ನಾನು ಮತ್ತೆ ಇದು ನೆಕ್ಸ್ಟ್ ಡೇ ನಾನು ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇರೋದು.
ನೆಕ್ಸ್ಟ್ ಡೇ ನಾನು ಬೆಳಗ್ಗೆಯಿಂದ ಏನೂ ಶೂಟ್ ಮಾಡ್ಕೊಂಡಿರಲಿಲ್ಲ. ಸ್ವಲ್ಪ ಹರಿಬರಿನಲ್ಲಿ ಹೊರಟಿದ್ದು. ಯಾಕೆ ಅಂತಂದರೆ ಹಸ್ಬೆಂಡ್ಗೆ ಕೆಲಸ ಇತ್ತು. ಸರಿ ಪಾಪು ಕೂಡ ತುಂಬ ದಿನದಿಂದ ಬೀಚ್ಗೆ ಹೋಗೋಣ ಅಂತ ಹೇಳ್ತಾ ಇದ್ಲು ಮರಳೆಲ್ಲ ನೋಡಿದ್ರೆ. ಸರಿ ಇವತ್ತು ಹೆಂಗೂ ಹೋಗ್ತಾ ಇದ್ದೀನಲ್ವ, ನೀವು ರೆಡಿಯಾಗಿ ಬಂದುಬಿಡಿ, ಇವತ್ತೇ ಹೋಗೋಣ ಅಂತ ಹೇಳಿದ್ರು. ಸರಿ ಅಂತ ನಾನು ಕೂಡ ಬೇಗ ರೆಡಿಯಾಗಿ ಹೊರಟಿದ್ದೆ. ಆಮೇಲೆ ಮತ್ತೇನು ವೀಡಿಯೋ ಮಾಡ್ಕೊಂಡಿರಲಿಲ್ಲ. ಮತ್ತು ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಬೀಚ್ ಹತ್ರ ಬಂದಿದ್ದೀವಿ. ಅವ್ರ ಕೆಲಸ ಎಲ್ಲ ಮುಗಿಸ್ಬೇಕಾದ್ರೇ 12:30 ಹಂಗೆ 1 ಗಂಟೆ ಹತ್ತತ್ರ ಆಗಿಬಿಟ್ಟಿತ್ತು. ಮತ್ತು ಊಟ ಮಾಡಿಕೊಂಡು ಇವಾಗ ಬೀಚಿಗೆ ಬಂದಿದ್ದೀವಿ. ನಾವು ಯೂಶ್ವಲಿ ಬರೋದು ತಣ್ಣೀರ್ಬಾವಿ ಬೀಚ್ಗೆ, ನಮಗೆ ಇದು ಹತ್ತಿರ ಆಗುತ್ತೆ ಆ್ಯಂಡ್ ಸಿಟಿ ಹತ್ರನೇ ಇರುತ್ತೆ ಅಲ್ವ, ಹಾಗಾಗಿ. ಮತ್ತೇನಂದರೆ ಇಲ್ಲಿ ಜಾಸ್ತಿ ಜನ ಇರಲ್ಲ, ಮರಗೆಲ್ಲ ಇರುತ್ತೆ, ಆರಾಮ್ಸೆ ಇಲ್ಲಿ ಕುತ್ಕೊಬೋದು. ಮಧ್ಯಾಹ್ನ ಬಂದಿರೋದು ನೋಡಿ ನಾವು 2:30 ಹಂಗೆ, 2 ಗಂಟೆ ಹಂಗೆ. ಸೊ ಎಷ್ಟು ಬಿಸಿಲಿದ್ರೂ ಈ ಮರದ ಕೆಳಗೆ ಕುತ್ಕೊಂಡು ಆಟ ಆಡ್ಬೋದು. ಚೆನ್ನಾಗಿ ಗಾಳಿ ಕೂಡ ಬೀಸ್ತಾ ಇರುತ್ತೆ. ಪಾಪುಗೆ ಆಟ ಆಡಿಕೊಂಡು ತುಂಬ ಎಂಜಾಯ್ ಮಾಡಿದ್ಲು ಅವಳು. ತುಂಬ ದಿನದಿಂದ ಹೇಳ್ತಾ ಇದ್ಲು ಬೀಚ್ಗೆ ಹೋಗೋಣ ಅಂತ. ಇತ್ತೀಚೆಗಂತೂ ಎಲ್ಲ ಹೇಳೋದು ಗೊತ್ತಾಗ್ಬಿಟ್ಟಿದೆ, ಏನು ಬೇಕು ಅಂತ ಕರೆಕ್ಟಾಗಿ ಹೇಳ್ತಾಳೆ. ಹಾಗೆ ಅವಳು ಕೂಡ ಈ ಟಿ ವಿನಲ್ಲೆಲ್ಲಾದರೂ ನೋಡಿದ್ರೆ ಬೀಚ್ಗೆ ಹೋಗೋಣ ಅಂತ ಹೇಳ್ತಾ ಇರ್ತಾಳೆ. ಸರಿ ಅಂತ ಹೇಳಿ ಇವತ್ತು ಬಂದಿದ್ವಿ. ಸಖತ್ತಾಗಿತ್ತು ಮಾತ್ರ. ಬಿಸಿಲಿದ್ರೂ ಎಷ್ಟು ಚೆನ್ನಾಗಿ ಗಾಳಿ ಬೀಸ್ತಾಯಿತ್ತು. ಈ ಮರದ ಕೆಳಗೆ ಕೂತ್ರೆ ಆರಾಮ್ ಅಂತ ಅನ್ನಿಸ್ತಾ ಇತ್ತು. ತುಂಬ ಚೆನ್ನಾಗಿತ್ತು. ಸೊ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಮನೆಗೆ ವಾಪಸ್ ಬಂದ್ವಿ. ವ್ಯೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಈ ಮಧ್ಯಾಹ್ನದ ಹೊತ್ತಲ್ವ, ಆಕಾಶ ಅಂತೂ ಸಖತ್ತಾಗಿ ಕಾಣಿಸ್ತಾ ಇತ್ತು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಆ್ಯಂಡ್ ಬೀಚ್ ನೀರ ಹತ್ರ ಹೋಗಬಾರ್ದು ಅಂತ ಹೇಳಿ ಫುಲ್ಲು ಹಗ್ಗ ಕಟ್ಟಿದ್ರು. ಬಿಕಾಸ್ ಇವಾಗ ಮಳೆಗಾಲ ಅಲ್ವಾ, ಆ್ಯಂಡ್ ಅದಕ್ಕೋಸ್ಕರನೋ ಏನೋ. ಬಟ್ ನಾವು ಹೋಗಿದ್ದ ದಿನ ಸಖತ್ ಬಿಸಿಲಿತ್ತು, ನೋಡ್ಬೋದು ನೀವು, ತುಂಬ ಚೆನ್ನಾಗಿತ್ತು. ಹಾಗೆ ಬೀಚಲ್ಲೆಲ್ಲ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಕೊಂಡು ಮತ್ತೆ ತಿರ್ಗಾ ಪುತ್ತೂರಿಗೆ ಹೋಗೋದಕ್ಕಿತ್ತು. ಸರಿ ಅಂತ ಹೊರಟಿದ್ವಿ. ಸ್ವಲ್ಪ ಪಂಪೆಲ್ಲ ರಿಪೇರಿ ಕೊಟ್ಟಿದ್ವಿ, ಅದನ್ನು ತಗೊಳ್ಳೋದಕ್ಕೂ ಇತ್ತು, ಕಲೆಕ್ಟ್ ಮಾಡಿಕೊಂಡು ಮತ್ತೆ ಮನೆಗೆ ಹೋಗೋದು. ಅಷ್ಟರಲ್ಲೇ ನಾವು ರೀಚ್ ಆಗಬೇಕಾದ್ರೇ 6 ಗಂಟೆ ಹತ್ತತ್ರ ಆಗಿತ್ತು ಅಂತ ಅಂದ್ಕೋತೀನಿ. ಹಾಗೆ ಪಾಪು ಕೂಡ ಮಲ್ಕೊಂಡಿದ್ಲು ವಾಪಸ್ ಬರಬೇಕಾದ್ರೆ. ಬೆಳಗ್ಗೆ ವೀಡಿಯೋಸ್ ಏನೂ ಮಾಡ್ಕೊಂಡಿರಲಿಲ್ಲಲ್ವ, ಹಾಗೆ ಜಸ್ಟ್ ನಾನು ವೀಡಿಯೋಸ್ ಒಂದು ಸ್ವಲ್ಪ ಬೀಚಲ್ಲಿ ತೊಗೊಂಡಿದ್ದೆ ಅಷ್ಟೇ, ಬೇರೇನೂ ಜಾಸ್ತಿ ವೀಡಿಯೋಸ್ ಕೂಡ ಮಾಡ್ಕೊಂಡಿಲ್ಲ ಇವತ್ತು. ಆ್ಯಂಡ್ ಹರಿಬರಿನಲ್ಲಿ ರೆಡಿ ಆಗಿರೋದ್ರಿಂದ ಮತ್ತೆ ನಾನು ವೀಡಿಯೋ ಮಾಡ್ಕೊಬೇಕು ಅಂತ ಅನ್ನೋದೇ ಮರ್ತು ಬಿಟ್ಟಿದ್ದೆ. ಹಾಗೆ ಬರ್ತಾ ಒಂದು ಪಾರ್ಸೆಲ್ ಕೂಡ ಇತ್ತು ಪಾಪುಗೆ ಅಂತ ಹೇಳ್ಬಿಟ್ಟು. ಈ ಟೆಂಟ್ ಬರುತ್ತಲ್ವ ಮನೆ ಥರ, ಅದನ್ನು ಒಂದು ಆರ್ಡರ್ ಮಾಡಿದ್ವಿ. ಇವಾಗ ಅದನ್ನು ಮನೆನ ಕಟ್ಟಬೇಕು. ಹೊಸ ಮನೆ ಪಾಪುಗೋಸ್ಕರ ಹೊಸ ಮನೆ ಕಟ್ತಾಯಿದ್ದೀವಿ. ನೋಡಿ ಒಂದಷ್ಟು ಈ ಥರ 2 ಲೆಂತಲ್ಲಿ ಪೈಪ್ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಅದಕ್ಕೆ ಫಿಕ್ಸ್ ಮಾಡೋಕ್ಕೆ ಅಂತ ಒಂದು ಟ್ರಯಾಂಗಲ್ ಥರದ್ದು ಮತ್ತೆ ಒಂದು ಪೈಪ್ ಕೊಟ್ಟಿದ್ದಾರೆ ಜಾಯಿನ್ ಮಾಡೋಕ್ಕೆ. ಸೊ ಅದಾದ ನಂತರ ಈ ಥರ ಒಂದು ಕವರ್ ಕೊಟ್ಟಿದ್ದಾರೆ. ಇದನ್ನೆಲ್ಲ ನಾವಿನ್ನು ಕ್ಲೀನಾಗಿ ಅರೇಂಜ್ ಮಾಡಿ ಫಿಕ್ಸ್ ಮಾಡಿಕೊಂಡ್ರೆ ಆಯಿತು. ಇವಳಿಗಂತೂ ಅರ್ಜೆಂಟ್ ಅಂದರೆ ತುಂಬ ಬೇಗ ಇದನ್ನು ಸಿಕ್ಕಿಸ್ಬೇಕು ಅಂತ ಹೇಳಿ ಹೊರಡ್ತಾ ಇದ್ದಾಳೆ. ಹಾಗೆ ನಾನು ಮತ್ತು ಅವಳು ಸೇರ್ಕೊಂಡು ಒಂದು ಸ್ವಲ್ಪ ಅರೇಂಜ್ ಮಾಡಿದ್ವಿ. ಆಮೇಲೆ ಅವರಪ್ಪ ಒಂದು ಫೋನ್ ಬಂತು ಅಂತ ಹೋಗಿದ್ದರು. ಸೊ ಇವಳಿಗೆ ಅರ್ಜೆಂಟು, ಅರ್ಧಂಬರ್ಧ ಆಗಿಬಿಟ್ಟಿದೆ, ಇನ್ನೂ ಆಗಿಲ್ಲ ಅಂತ ಹೇಳಿ. ಮೊದಲೇ ಹೇಳಿಬಿಟ್ಟಿದ್ದೆ ನಾನು, ಬೇರೆ ಮನೆ ಆಗುತ್ತೆ ಇದು ನೋಡು ಅಂತ, ನಿಂಗೊಂದು ಪುಟಾಣಿ ಮನೆ ನೋಡು ಅಂತ. ಸರಿ ಅವಳಿಗಂತೂ ಕೇಳ್ತಾನೆ ಇಲ್ಲ ಅಂಥೇಳಿ ನಾನು ಹೆಂಗೋ ಹಿಂಗೋ ಮಾಡಿಕೊಂಡು ಅದನ್ನು ಸಿಕ್ಕಿಸ್ತಾ ಇದ್ದೆ. ಅವಳು ಬಿಡ್ತಾನೂ ಇಲ್ಲ. ಅದು ಇಲ್ಲಿ ನೋಡಿ ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾಳೆ ಅಂತ. ಅವಳಿಗೆ ಗೊತ್ತಾಗ್ಬಿಟ್ಟಿದೆ ಇದು ಮನೆ ಥರ ಮಾಡಿ ಕುತ್ಕೊಳ್ಬೋದು, ಅದರೊಳಗಡೆ ಆಟ ಆಡ್ಬೋದು ಅಂತ. ಹಾಗೆ ಈಗ ಅವಾಗ ಹಸ್ಬೆಂಡ್ ಕೂಡ ಬಂದರು. ಅವರು ಒಂದು ಕಾಲ್ ಬಂದಿತ್ತು ಅಂತ ಹೋಗಿದ್ದರು. ಇವಳಿಗಂತೂ ಅರ್ಜೆಂಟು ಫಿಕ್ಸ್ ಮಾಡೋದಕ್ಕೆ. ಹಾಗೆ ಹೇಳಿದೆಲ್ಲ ಮಾಡ್ತಾ ಇದ್ದಾಳೆ ನೋಡಿ. ತೊಗೊಂಡು ಬಾ ಅಂತಂದರೆ ಈ ಪಟ್ ಅಂತ ತೊಗೊಂಡು ಬಂದು ಕೊಡ್ತಾ ಇದ್ದಾಳೆ. ಇಲ್ಲ ಅಂತಂದರೆ ತುಂಬ ಸಲ ಹೇಳಬೇಕು ತೊಗೊಂಬಾ, ಬಿಸಾಕಬೇಡ ಅಂತ. ಹಾಗೆ ಫೈನಲಿ ಇವಳ ಟೆಂಟ್ ಯಾವ ಥರ ಬಂದಿದೆ, ಮನೆ ಯಾವ ಥರ ಬಂದಿದೆ ಅಂತ ನಾನು ತೋರಿಸ್ತೀನಿ. ತುಂಬ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲನೂ. ಪುಟ್ಟ ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ, ಎಸ್ಪೆಷಲಿ ಹೆಣ್ಮಕ್ಳಿಗೆ ಈ ಥರದ್ದೆಲ್ಲ ಮನೆ ಆಟ ಅಥವಾ ಗೊಂಬೆಗಳನ್ನು ಇಟ್ಕೊಂಡು ಆಟ ಆಡೋದು, ಅಡುಗೆ ಮಾಡೋದು, ಅದೆಲ್ಲ ಆಟಗಳು ತುಂಬ ಇಷ್ಟ ಆಗುತ್ತೆ. ಹಾಗೆ ಇವಳು ಇಷ್ಟಪಡ್ತಾಳೇನೋ ಅಂತ ತರಿಸಿದ್ವಿ. ಮೀಶೋನಲ್ಲಿ ತರಿಸಿದ್ದು. ನಿಮಗೆ ಎಲ್ಲ ಕಡೆನೂ ಸಿಗುತ್ತೆ, ಅಮೆಝಾನಲ್ಲಿ, ಫ್ಲಿಪ್ಕಾರ್ಟಲ್ಲಿ, ಮೀಶೋದಲ್ಲಿ, ಎಲ್ಲದರಲ್ಲೂ. ಕ್ವಾಲಿಟಿ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಆ್ಯಂಡ್ ತುಂಬ ಈಸಿ ಕೂಡ, ಫಿಕ್ಸ್ ಮಾಡೋದೆಲ್ಲ ಏನೂ ಇಲ್ಲ, ಆರಾಮ್ಸೆ ಫಿಕ್ಸ್ ಮಾಡ್ಕೊಬೋದು ನಾವೇ. ಹಾಗೆ ಇವಾಗ ಆಯಿತು ನೋಡಿ, ಆಲ್ಮೋಸ್ಟ್ ಆಯಿತು, ಎಲ್ಲನೂ ಫಿಕ್ಸ್ ಮಾಡಿ ಆಗಿದೆ. ಜಸ್ಟ್ ಆ ಒಂದು ಶೀಟ್ ಥರ ಏನಿದೆ ಅದನ್ನು ಹಾಕಿದ್ರೆ ಆಯಿತು. ಇದು ಬಂದು ಕ್ಯಾಂಡಿ ಹೌಸ್ ಅಂತ ಬರ್ಕೊಂಡಿದೆ, ನಿಮ್ಗೆ ನೋಡ್ಬೋದು. ಕೇಕು, ಕ್ಯಾಂಡೀಸು ಆ ಥರದ್ದೆಲ್ಲ ಪಿಕ್ಚರ್ ಇದೆ. ಬೇರೆ ಬೇರೆ ಬರುತ್ತೆ ನಿಮಗೆ, ಬಾರ್ಬಿ ಆಗಿರ್ಬೋದು ಅಥವಾ ಫಾರೆಸ್ಟ್ ಥೀಮಲ್ಲಿ ಬೇರೆ ಬೇರೆ ಥರದ್ದು ಬರುತ್ತೆ. ಸೊ ನಾವು ಈ ಥರದ್ದು ಒಂದು ತೊಗೊಂಡ್ವಿ, ಚೆನ್ನಾಗಿದೆ ಅಂತ ಹೇಳಿ. ನೋಡೋಕೆ ಒಂಥರ ಚೆನ್ನಾಗಿದೆ ಕ್ಯಾಂಡಿ ಹೌಸ್ ಅಂತ ಹೇಳ್ಬಿಟ್ಟು. ಹಾಗೆ ಇವಳಿಗೆ ಅದರೊಳಗಡೆ ಹೋಗಬೇಕು ಅಂತ ಆಸೆ ಆಗ್ತಾಯಿದೆ. ನೋಡ್ತಾ ನಿಂತ್ಕೊಂಡ್ಬಿಟ್ಟಿದ್ದಾಳೆ ಎಲ್ಲಿಂದ ಹೋಗೋಕ್ಕಾಗತ್ತೆ ಅಂತ. ಫೈನಲಿ ಅವಳಿಗಂತೂ ಮನಸ್ಸು ಕೇಳ್ತಾನೆ ಇಲ್ಲ, ಒಂದ್ಸಲಿ ಹೋಗ್ಬಿಡ್ತೀನಿ ಅಂತ. ನೋಡಿ ಅರೇಂಜ್ ಮಾಡಿದ ತಕ್ಷಣವೇ ಹೋಗ್ಬಿಟ್ಟು ಮಲ್ಕೊಂಡ್ಬಿಟ್ಲು ಅದರೊಳಗಡೆ. ಹೋಗು ಮೆಲ್ಲಂಗೆ ಹೋಗು, ಬಾಗಿಲು ತೆಗೆದು. ವಾ
ಫ್ರೆಂಡ್ಸ್, ಈ ಪುಟ್ಟ ಮಕ್ಕಳ ಕ್ಯಾಂಡಿ ಹೌಸ್ ಅಥವಾ ಮನೆದು ಲಿಂಕ್ ಬೇಕು ಅಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನಿಮ್ಮ ಮನೆಯಲ್ಲೂ ಪುಟ್ಟ ಮಕ್ಕಳಿದ್ರೆ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ ಖಂಡಿತವಾಗ್ಲೂ. ನೀವು ಕೂಡ ತರಿಸ್ಕೋಬೋದು. ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇಂಟ್ರೆಸ್ಟ್ ಇರೋ ಖಂಡಿತವಾಗ್ಲೂ ಚೆಕ್ ಮಾಡಿ. ಫ್ರೆಂಡ್ಸ್ ನೋಡಿ, ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.